ಏನಂತಾರೆ ಏನು ಕೇಳಿ. ಅದೇ ಏನು ರಿಪ್ ಅಂತ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ರಿಯಾಕ್ಷನ್ ಏನು ಅಂತ? ಸರ್ ನಮ್ದು ಏನಿಲ್ಲ, ಹನ್ನೊಂದು ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದ್ದೀನಿ. ಆದರೆ ವಡೆ ಪಾಯಸ ಇರುತ್ತೆ ಅಂದ್ಕೊಂಡು ದಯವಿಟ್ಟು ಬರಬೇಡಿ. ಬರೀ ಎಣ್ಣೆ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ. ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದ್ದೀನಿ. ಮೊಲ ಎಲ್ಲ ಫುಡ್ಡಲ್ಲಿ ಮೊಲ ಎಲ್ಲ ಇರುತ್ತೆ ಅವತ್ತು. ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ನನ್ನ ತಿಥಿ ಊಟಕ್ಕೆ ದಯವಿಟ್ಟು ಬರಬೇಕು. ಇನ್ನು ಕರೆಕ್ಟಾಗಿ 11 ದಿವಸಕ್ಕೆ ನಾನು ಒಂದು ಪಬ್ಬಲ್ಲಿ, ಇಷ್ಟರಲ್ಲಿ ಯಾವ ಪಬ್ಬಲ್ಲಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಸರ್ ಯಾಕೆ ಅದು ಸರ್ ನನ್ನ ಮಗ ಫೇಲ್ ಆಗಿದ್ದಕ್ಕೆ ಮಾಡಿದೆ. ಅದನ್ನು ಮಾಡೋಕ್ಕಿಂತ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರೆ, ಈಗ ಫೇಲ್ ಪಾರ್ಟಿ ಅಂತ ಮಾಡಿ ಅಷ್ಟು ಸಕ್ಸಸ್ ಆಯಿತು. ಈಗ ಬದುಕಿದಂಗೆ ಅಲ್ಲ, ಸಾರಿ ದೆವ್ವ ಆಗ್ಬಿಟ್ಟು ಇವಾಗ ನಾನು ಸತ್ತೋಗಿದ್ದೀನಿ. ಈಗ ದೆವ್ವ ಆಗಿ ನಾನು 11 ದಿವಸ ತಿಥಿ ಊಟಕ್ಕೆ ಕರಿತಾ ಇದ್ದೀನಿ. ದಯವಿಟ್ಟು ಎಲ್ಲ ಎದುರ್ಕೊಂಡೇ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ಯಾಕೆ ಅಂತ ನಿಮಗೆ ಅದು RIP ಹಾಕಿದ್ದು ಅಂತ? ಖುಷಿಗೆ ಸರ್. ನೀವು ಗಿಲ್ಲಿ ಆಪೋಸಿಟ್ ಏನಾದರೂ ಮಾತಾಡಿದ್ರಿ ಅಂತ? ಇಲ್ಲಪ್ಪ, ಅವನಿಗೆ ಇನ್ನೂ ಕಡಿಮೆ, ಇನ್ನೂ ಜಾಸ್ತಿ ಮಾತಾಡ್ತೀನಿ. ಅವನು ಸೋತು ಬಂದ್ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲ, ಗಿಲ್ಲಿ ಸೋಲ್ತಾರೆ ಅಂತ ನಿಮ್ಗೆ ಏನು ಕಾನ್ಫಿಡೆಂಟ್ ಏನಿದೆ? 100% ಅವ್ನು ಗೆದ್ದು ಬಿಟ್ರೆ ಅವ್ನು ಕಾಲು ಕೆಳಗೆ ಹೋಗ್ತೀನಿ. ನಿನ್ನೆ ಧ್ರುವಂತ ಗಿಲ್ಲಿ ಆಟದಲ್ಲಿ ಗಿಲ್ಲಿ ಸೋತ್ಬಿಟ್ರು, ಧ್ರುವಂತ ಗೆದ್ಬಿಟ್ರು. ಸರ್ ಆಟದ್ದು ಲೆಕ್ಕನೇ ಇಲ್ಲ ಸರ್. ಅದು ಅಲ್ಲಿ ಗೆಲ್ಲೋದು ಸೋಲೋದು ಲೆಕ್ಕನೇ ಇಲ್ಲ. ಟೋಟಲ್ ಆಗಿ ಅದು ಬೇರೆ ಲೆಕ್ಕ, ಬಿಗ್ ಬಾಸ್ದು ಬೇರೆ ಲೆಕ್ಕ ಇರುತ್ತೆ. ಅದೆಲ್ಲ ಫ್ಯಾನ್ಸ್ ಇದ್ಬಿಟ್ರೆ ಮಾತ್ರ ಗೆಲ್ಲಲ್ಲ. ಎಲ್ಲ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ. ಗಿಲ್ಲಿ ಸೆಕೆಂಡ್ ಬರಬೇಕು ಅಂತ ನನಗಷ್ಟೇ, ಅಂದರೆ ಫಸ್ಟ್ ಬರಬಾರ್ದು ಅಂತ. ಸೆಕೆಂಡ್ ಬಂದರೂ ನಂಗೆ ಸೋತಂಗೆ ಲೆಕ್ಕ. ನಂಗೆ ಫಸ್ಟ್ ಬಂದು ಅಶ್ವಿನಿ ಗೌಡ ಅವರು, ರಕ್ಷಿತ್ ಅವ್ರು ಬರ್ಬೇಕನ್ನೋದು ಆಸೆ ನಾನು. ಮತ್ತೆ ನಿಮ್ಮ ಶರ್ಟ್ ಬಗ್ಗೆ, ನಿಮ್ಮ ಡ್ರೆಸ್ ಬಗ್ಗೆ ತುಂಬಾ ಟ್ರೋಲ್ಸ್ ಓಡ್ತಾ ಇದೆ, ಟ್ರೆಂಡಿಂಗ್ ಅಲ್ಲಿ ಇದಾವೆ. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಟ್ರೋಲ್ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಸರ್, ಇವತ್ತು ಹಾಕೋ ಬಂದಿದ್ದೀನಿ. ಯಾರು ರೇಟ್ ಕೇಳಲಿಲ್ಲ. ಬೇಕು ಅಂದರೆ ತೋರಿಸ್ಬಿಟ್ಟು ರೇಟ್ ಕೇಳ್ತೇನೆ ಅಂದರೆ ಅದನ್ನು ಹೇಳ್ಬಿಡ್ತೀನಿ. ಹೇಳಿ. ಮೊನ್ನೆ ಎಲ್ಲ ಟ್ಯಾಗ್ ಕಿತ್ತಾಕ್ದೆ ತೊಗೊಂಡು ಬಂದಿದ್ದೆ. ಇವತ್ತು ಕಿತ್ತಾಕ್ಬಿಟ್ಟಿದ್ದೀನಿ. ತೋರ್ಸೋಕ್ಕೆ ಏನೂ ಇಲ್ಲ. ಇಲ್ಲದೆ ಟ್ಯಾಗ್ ಇದ್ರೆ ಅದು ಚೈನಾದು ತೋರಿಸ್ತಾ ಇದ್ದೆ. ಇದು ಚೈನಾ ಇಂಪೋರ್ಟು, ಅಲ್ಲಿಂದ ತರಿಸಿರೋದು. ಟ್ಯಾಗ್ ಇಲ್ಲ. ಟ್ಯಾಗ್ ಇದ್ದರೆ ನಿಮ್ಗೆ ನಂಬಿಸೋದಕ್ಕೆ ತೋರಿಸ್ತಾ ಇದೆ. ಸರ್ ಎಷ್ಟಿರ್ಬೋದು ರೇಟ್? ಇದು 2.25 ಲಕ್ಷ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೇವೆ, ಒಂದಿಷ್ಟು ಜನ ರೀಲ್ಸ್ ಮಾಡೋ ನೆಪದಲ್ಲಿ ಮಾರ್ಕೆಟ್ಗೆ ಹೋಗಿ ಅಥವಾ ಎಲ್ಲ ಸೆಕೆಂಡ್ ಹ್ಯಾಂಡ್ ಬಜಾರ್ಗೆ ಹೋಗಿ ತೊಗೊಂಡು ಬಂದು ನಮ್ದು 2 ಲಕ್ಷದ್ದು, ನಮ್ದು 5 ಲಕ್ಷದ ಅಂತೇಳಿ ಮಾಡ್ತಾ ಇದ್ದಾರೆ. ಹೌದು ಸರ್, ಅವ್ರದ್ದು ಮಾರ್ಕೆಟಿಂದ ತೊಗೊಂಡ್ಬಂದಿರ್ತಾರೆ 2.5 ಲಕ್ಷದ್ದು ಸರ್. ಸಿಟಿ ಮಾರ್ಕೆಟ್ ಇಲ್ಲ ಮೆಜೆಸ್ಟಿಕ್ ಇಂದ ತಂದಿರ್ತಾರೆ 2.5 ಲಕ್ಷ. ಮತ್ತೆ ನಂದು ಬರೀ ಚಿಂಚಾಂಗ್ ಚೂ ಸರ್. ಇದು ಚೈನಾದಷ್ಟೇ. ಇದು 200 ರೂಪಾಯಿ ಸರ್. ವಾಚ್ ಎಷ್ಟು ಬೆಲೆ ಸರ್? ಈ ವಾಚ್ ಆಲ್ರೆಡಿ ಆಗಿದೆ, ಹಳೇದಿದೆ, ಹೇಳಾಗೋಗಿದೆ, ಹೊಸದೆಲ್ಲ ಇದೆ. ಸತೀಶ್ ಸರ್, ವರ್ತೂರ್ ಸಂತೋಷ್ ಅವರು ಮಾತಾಡ್ತಾ ಹೇಳಿದ್ರು, ಹಾಂ ಸರ್, ಶರ್ಟು ಲಕ್ಷ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹಾಂ ಸರ್, ಬನ್ನಿ ನಮ್ಮ ಹುಡುಗ ಅಂಗಡಿ ಇದೆ 300 ರೂಪಾಯಿ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸಂತೋಷ ಸರ್. ಬೇಕಾದವರು ಅಲ್ಲೇ ಹೋಗ್ಬೋದು ಸರ್. ನನಗೆ ಅಲ್ಲಿದ್ದು ಇಷ್ಟ ಇಲ್ಲ ಸರ್. ಅಲ್ಲಿದ್ದು ಹಾಕೋದು ಇಲ್ಲ ಸರ್. ಟ್ರೋಲ್ ಮಾಡೋರ್ಗೆ ಏನು ಹೇಳ್ತೀರಾ ಸರ್? ಅವ್ರಿಗೆ ಇನ್ನೂ ಮಾಡಿ ನೋಡಿ ರಿಪ್ ಅಂತ ಇವತ್ತು ಯಾರೋ ಮಾಡಿದ್ರು. ಆ ರಿಪ್ಗೆ ನಾನೇ ಆರ್ಟ್ ಶೇಪ್ ಹಾಕ್ಬಿಟ್ಟು ನಾನೇ ರಿಪ್ ಅಂತ ಹಾಕಿದ್ದೀನಿ. ಈಗ ಅವನ್ನೇ ಕರೆದಿದ್ದೀನಿ. 11 ದಿವಸಕ್ಕೆ ದಯವಿಟ್ಟು ನನ್ನ ತಿಥಿ ಊಟಕ್ಕೆ ಬಾಪ, ಬರೀ ಎಣ್ಣೆ ಲೆಗ್ ಪೀಸ್ ಇರುತ್ತೆ ಅಂತ ಅವ್ರನ್ನೇ ಕರೆದಿದ್ದೀನಿ. ಅದು ಬೇಕಾದ್ರೆ ನೋಡ್ಬಿಡಿ, ಕಮೆಂಟ್ ಹಾಕಿರೋದು ವಿಡಿಯೋ ಕಮೆಂಟ್ ನೋಡಿ, ಅಲ್ಲಿ ಹಾಕಿದ್ದೀನಿ. ಸರ್ ಅಲ್ಲಿ ಸತ್ತೋಗಿದ್ದೀನಿ. ಇದು ದೆವ್ವ ಮಾತಾಡ್ತಾರೆ. ಅದರಿಂದ ತಿಥಿ ಊಟ ಇಟ್ಕೊಂಡಿದ್ದೀನಿ. ದಯವಿಟ್ಟು ಮಿಸ್ ಮಾಡಿದ್ರೆ ಎಲ್ಲರೂ ಬರಬೇಕು 11 ದಿವಸಕ್ಕೆ. ಅದು ಯಾವ ಡೇಟು ನೋಡ್ಕೊಂಬಿಡಿ. ಅವ್ನು ಯಾವತ್ತು ಹಾಕಿದ್ರೆ ನನಗೆ ಗೊತ್ತಿಲ್ಲ. ಹಾಕ್ದವ್ರು ಊಟ ಕರೆದಿದ್ದೀನಿ. ಅವ್ರಿಗೆ ಟಿಕ್ದಲ್ಲಿ ದಮ್ ಇದ್ರೆ, ಮೀಟ್ ಇದ್ರೆ ಬರ್ತಾರೆ.